ಜಮೀನು ಕಿತ್ತುಕೊಂಡರೆ ನಿರ್ಮಾಣ ಹಂತದಲ್ಲಿರುವ ರೇಷ್ಮೆ ಗೂಡು ಮಾರುಕಟ್ಟೆ ಸ್ಮಶಾನವಾಗುತ್ತದೆ. ಕೆಆರ್ಎಸ್ ಸಂಸ್ಥಾಪಕ ರವಿಕೃಷ್ಣ ರೆಡ್ಡಿ ಎಚ್ಚರಿಕೆ. ರೈತರ ಶಾಪವೇ ಎಂಸಿ ಸುಧಾಕರ್ ಸಚಿವ ಸ್ಥಾನ ಕಳೆದುಕೊಳ್ಳಲು ಕಾರಣ ರವಿಕೃಷ್ಣ ರೆಡ್ಡಿ ಆರೋಪ. ಶಿಡ್ಲಘಟ್ಟ ರೈತರ ಫಲವತ್ತಾದ ಕೃಷಿ ಜಮೀನುಗಳ ಭೂಸ್ವಾಧೀನಕ್ಕೆ ಮುಂದಾದ ಕಾರಣ ರೈತರ ಶಾಪ ತಟ್ಟಿದ್ದು, ಅದರಿಂದಲೇ ಶಾಸಕ ಎಂಸಿ ಸುಧಾಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗಲಿಲ್ಲ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ರವಿಕೃಷ್ಣ ರೆಡ್ಡಿ ಆರೋಪಿಸಿದರು. ಜಂಗಮಕೋಟೆ ಹೋಬಳಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರು ನಡೆಸುತ್ತಿರುವ 156 ದಿನಗಳ ನಿರಂತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಕೆಆರ್ಎಸ್ ಪಕ್ಷದ ವತಿಯಿಂದ ಜಂಗಮಕೋಟೆಯಿಂದ ಚಿಕ್ಕಬಳ್ಳಾಪುರದವರೆಗೆ ಬೃಹತ್ ಬೈಕ್ ಜಾಥಾ ನಡೆಸಲಾಯಿತು. ಈ ವೇಳೆ ಶಿಡ್ಲಘಟ್ಟದಲ್ಲಿ ಮಾತನಾಡಿದ ಅವರು, ಚಿಂತಾಮಣಿಯ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶವನ್ನು ಮೊದಲು ಸಮರ್ಪಕವಾಗಿ ಅಭಿವೃದ್ಧಿಪಡಿಸಿ ಅಲ್ಲಿನ ಖಾಲಿ ಜಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಈಗಾಗಲೇ ಕೆಐಎಡಿಬಿ ಬಳಿ ದೊಡ್ಡ ಪ್ರಮಾಣದ ಲ್ಯಾಂಡ್ ಬ್ಯಾಂಕ್ ಇದ್ದು, ಅದನ್ನು ಬಳಸಿಕೊಳ್ಳದೆ ಫಲವತ್ತಾದ ಕೃಷಿ ಭೂಮಿಯನ್ನು ಮತ್ತೆ ಸ್ವಾಧೀನಪಡಿಸಿಕೊಳ್ಳುವುದು ಸರಿಯಲ್ಲ. ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಉದ್ಯೋಗ ಸೃಷ್ಟಿಗೆ ನಮ್ಮ ವಿರೋಧವಿಲ್ಲ, ಆದರೆ ರೈತರ ಬದುಕಿಗೆ ಧಕ್ಕೆಯಾಗುವ ಯಾವುದೇ ಅಭಿವೃದ್ಧಿಯನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಜಂಗಮಕೋಟೆ ಭಾಗದ ಬಹುತೇಕ ರೈತರು ರೇಷ್ಮೆ ಕೃಷಿ, ಹೈನುಗಾರಿಕೆ ಹಾಗೂ ಕೃಷಿಯನ್ನೇ ನೆಚ್ಚಿ ಬದುಕುತ್ತಿದ್ದಾರೆ. ರೈತರ ಜಮೀನುಗಳನ್ನೇ ಕಿತ್ತುಕೊಂಡು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರೇಷ್ಮೆಗೂಡು ಮಾರುಕಟ್ಟೆ ಪೂರ್ಣಗೊಂಡರೂ ರೇಷ್ಮೆಗೂಡು ಉತ್ಪಾದಿಸುವ ರೈತರೇ ಇಲ್ಲದಂತಾದರೆ ಆ ಮಾರುಕಟ್ಟೆ ಸ್ಮಶಾನವಾಗುತ್ತದೆ ಎಂದು ರವಿಕೃಷ್ಣಾರೆಡ್ಡಿ ಎಚ್ಚರಿಸಿದರು. ರೈತ ತನ್ನ ಜಮೀನನ್ನು ಸ್ವಯಂ ಪ್ರೇರಣೆಯಿಂದ ಮಾರಾಟ ಮಾಡಲು ಬಯಸಿದರೆ ಯಾವುದೇ ವಿರೋಧವಿಲ್ಲ, ಆದರೆ ಅಧಿಕಾರ ಅಥವಾ ದಬ್ಬಾಳಿಕೆಯ ಮೂಲಕ ಬಲವಂತದ ಭೂಸ್ವಾಧೀನ ಮಾಡುವುದನ್ನು ಒಪ್ಪಲು ಸಾಧ್ಯವಿಲ್ಲ. ಪರಿಹಾರದ ಹಣ ಸಿಕ್ಕರೂ ಒಮ್ಮೆ ಕಳೆದುಕೊಂಡ ಜಮೀನು ಎಂದಿಗೂ ಮರಳಿ ಬರುವುದಿಲ್ಲ ಎಂದರು. ಕಡಿಮೆ ನೀರಿನ ಲಭ್ಯತೆಯಲ್ಲೂ ಅತ್ಯುತ್ತಮ ಕೃಷಿ ಮಾಡುತ್ತಿರುವ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗದ ರೈತರ ಕೃಷಿ ಭೂಮಿಯನ್ನು ರಕ್ಷಿಸಬೇಕು. ಈಗಾಗಲೇ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನು ಬಳಸುವ ಬದಲು ಹೊಸದಾಗಿ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವುದು ಅವೈಜ್ಞಾನಿಕ ಎಂದು ತಿಳಿಸಿದರು. ಜಂಗಮಕೋಟೆ ಸೇರಿದಂತೆ ಸರ್ಜಾಪುರ, ಬೈರಮಂಗಲ ಹಾಗೂ ದೊಡ್ಡಬಳ್ಳಾಪುರ ಭಾಗಗಳಲ್ಲೂ ರೈತರಿಗೆ ಕೃಷಿ ಭೂಮಿ ಕಳೆದುಕೊಳ್ಳುವ ಆತಂಕವಿದೆ. ಆದ್ದರಿಂದ 156 ದಿನಗಳಿಂದ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಸರ್ಕಾರ ತಕ್ಷಣ ಸ್ಪಂದಿಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು. ಇಲ್ಲವಾದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವರದಿ ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ರೈತರ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ, ನಾವು ಬೆಳೆದರೆ ಕೆಡಿಬಿಯ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕೃಷಿ ಭೂಮಿಯನ್ನು ಬಂಜರು ಮಾಡಲು ಹೊರಟಿರುವ ಕೆಡಿಬಿಗೆ ಹೇಳಿ ಧಿಕ್ಕಾರ. ಅನ್ನ ಬೆಳೆಯುವ ರೈತರ ಭೂಮಿಯನ್ನು ಕದಿಯಲು ಹೊರಟಿರುವ ಕೆಡಿಬಿಗೆ ಹೇಳಿ ಧಿಕ್ಕಾರ. ಭೂ ಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಮ್ಮ ಭೂಮಿ. ಜಂಗಮಕೋಟೆ ಹೋಬಳಿಯ ರೈತರು ಕಳೆದ 156 ದಿನಗಳಿಂದ ಅವರ ಕೃಷಿ ಭೂಮಿಯ ಭೂಸ್ವಾಧೀನವನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನ ಬೆಂಬಲಿಸಿ ಇವತ್ತು ಆ ರೈತ ಸಂಘದವರು ಸೇರಿದಂತೆ ರೈತರು ಮಾಡ್ತಿರುವಂತಹ ಹೋರಾಟವನ್ನು ಬೆಂಬಲಿಸಿ ಪಕ್ಷಾತೀತವಾಗಿ ಇವತ್ತು ಈ ಬೈಕ್ ಜಾಥಾ ನಡೀತಾ ಇದೆ. ವಿಶೇಷವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಮತ್ತು ರೈತರು ಎಲ್ಲ ಸೇರಿ, ಅದೇ ರೀತಿಯಲ್ಲಿ ನಮ್ಮ ಮಾಜಿ ಶಾಸಕರು, ಮಾಜಿ ಜನಪ್ರಿಯ ಶಾಸಕರಾಗಿರುವಂತಹ ರಾಜಣ್ಣ ಅವರು ಇದ್ದಾರೆ. ಭಕ್ತರಲ್ಲಿ ಬೈರೇಗೌಡರಂತೂ ಕಳೆದ 156 ದಿವಸಗಳಿಂದ ಈ ಹೋರಾಟದಲ್ಲಿ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಶಕ್ತಿ ತುಂಬಬೇಕು. ಇದು ಕೇವಲ ಜಂಗಮಕೋಟೆ ಹೋಬಳಿಲಿ ಮಾತ್ರ ಆಗ್ತಾ ಇಲ್ಲ, ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಲೂ ಇದೇ ತರಕ್ಕೆ ಕೃಷಿ ಭೂಮಿಯ ಭೂಸ್ವಾಧೀನ ಆಗ್ತಾ ಇದೆ. ಅಲ್ಲಿ ಬಿಡದಿ ಬೈರಮಂಗಲದಲ್ಲಿ 7,500 ಎಕರೆ ಭೂಮಿ ಭೂಸ್ವಾಧೀನ ಆಗ್ತಾ ಇದೆ. ಇಲ್ಲಿ ಪಕ್ಕದ ದೊಡ್ಡಬಳ್ಳಾಪುರದ ದೊಡ್ಡಬಳ್ಳಾಪುರದಲ್ಲಿ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದೇ ಜಂಗಮಕೋಟೆ ಹೋಬಳಿಲಿ ಇವಾಗ ಏನ್ ಭೂಸ್ವಾಧೀನ ಆಗ್ತಿದ್ಯೋ ಅದ್ರ ಪಕ್ಕದಲ್ಲಿ 4,500 ಎಕರೆ ಭೂಮಿಯನ್ನ ಕೆಡಿಬಿ ಅವರು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಇಲ್ಲಿ ತನಕ ಎಷ್ಟು ಕಾರ್ಖಾನೆಗಳು ಬಂದಿದೆ? ನಮ್ಮ ರಾಜಣ್ಣ ಅವರು 4 ಅಂದ್ರು, ಆದ್ರೆ ಪಕ್ಕದಲ್ಲಿದ್ದ ರೈತರು ಎಷ್ಟು ಹೇಳಿದ್ರು? ಇಲ್ಲ 3 ಅಂತ ಇದ್ರು. ಇದು ಕರ್ನಾಟಕ ಕಂಡಂತ ಅತ್ಯಂತ ನೀಚಾತಿ ನೀಚ ಕೊಳಕಾತಿ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿ ಏನಾದ್ರೂ ಇದ್ರೆ ನಂಬರ್ 1 ಅದು. ಭ್ರಷ್ಟ ಅಪರಾಧ ಚಟುವಟಿಕೆಗಳಿಗೆ ಆಡಂಬಲ ಆಗಿರುವಂತಹ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇದೆ, ಅದು ಕೆಐಎಡಿಬಿ. 1.5 ಲಕ್ಷಕ್ಕಿಂತ ಹೆಚ್ಚು ಭೂ ಬ್ಯಾಂಕ್ ಕೆಡಿಬಿಲಿ ಇದೆ. ಆದ್ರೆ ಅಲ್ಲಿ ಡೆವಲಪ್ ಮಾಡಿದಿರಾ ಬೆಂಗಳೂರು ಸುತ್ತಮುತ್ತ ಇರುವಂತ ಫಲವತ್ತಾದ ಭೂಮಿಯನ್ನ ಒಂದು ಹೇಳ್ಬೇಕು.
ಇಲ್ಲಿ ನಮ್ಮ ಸ್ನೇಹಿತರು ಒಬ್ಬ ರೈತರಿದ್ರು, ಒಂದು ಹಳ್ಳಿ ಮುಂದೆ ಬಂದ್ವಿ ನಾವು, 1.5 ಕೋಟಿಗೆ ಮನೆ ಕಟ್ಟಿದ್ದಾರೆ ಒಬ್ಬ ರೈತರು. ಹೇಗೆ? ಕೇವಲ 2 ಎಕರೆಯಲ್ಲಿ ಶುಂಠಿ ಬೆಳೆದು ಇವತ್ತು ಅವ್ರಿಗೆ ಪರಿಹಾರ 1.5 ಕೋಟಿ. ಆಮೇಲೆ ಏನ್ ಹಿಡ್ಕೊಂಡು ಹೋಗ್ಬೇಕು ಅವರು? ಚಿಪ್ಪು ಚೆಂಬು ಹಿಡ್ಕೊಂಡು ಹೋಗ್ಬೇಕು. ಹಾಗಾಗಿ ಬಹಳ ಗೌರವಯುತವಾಗಿ ಬದುಕುವಂತಹ ಒಳ್ಳೆಯ ಇಡೀ ರಾಜ್ಯದಲ್ಲಿಯೇ ನಾನು ಕಂಡಿದ್ದೀನಿ. ರಾಜ್ಯದ ಮೂಲೆ ಮೂಲೆಗೆ ಹೋಗಿದ್ದೀನಿ, 31 ಜಿಲ್ಲೆಗಳಲ್ಲಿ 170ಕ್ಕಿಂತ ಹೆಚ್ಚು ತಾಲೂಕುಗಳಿಗೆ ಹೋಗಿದ್ದೀನಿ, ನಾನು ತಾಲೂಕು ಕೇಂದ್ರಗಳಿಗೆ ಹೋಗಿದ್ದೀನಿ. ಆದ್ರೆ ನಾನು ಕಂಡ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯಲ್ಲಿರುವಷ್ಟು ಪ್ರಗತಿಪರ ರೈತರು ಇನ್ನೆಲ್ಲೂ ಇಲ್ಲ. ಕಡಿಮೆ ನೀರಿನಲ್ಲಿ ಬಂಗಾರ ಬೆಳೀತಾರೆ. ಅಂತಹ ಜನರನ್ನ ಒಕ್ಕಲೆಬ್ಬಿಸಿ ಸರ್ಕಾರ ಇನ್ನೆಂತಹ ಅಭಿವೃದ್ಧಿ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗಾಗಿ ಈ ಕೂಡಲೇ ಭ್ರಷ್ಟ ಒಂದು ಅಪರಾಧ ಚಟುವಟಿಕೆಗಳ ಕೇಂದ್ರವಾಗಿರುವಂತ KEDB ಈ ಕೂಡಲೇ ಈ ಭೂ ಸ್ವಾಧೀನವನ್ನ ಕೈ ಬಿಡಬೇಕು. ರೈತರು ಸೇರಿದಂತೆ ರಾಜಣ್ಣ ಅವರು, ಬೈರೇಗೌಡರು ಇವರೆಲ್ಲ ಸೇರಿದಂತೆ ರೈತರು ಮಾಡ್ತಿರುವಂತಹ ಹೋರಾಟವನ್ನ ಸರ್ಕಾರ ಗಮನಿಸಿ ಈ ಕೂಡಲೇ ಭೂ ಸ್ವಾಧೀನವನ್ನ ಕೈ ಬಿಡಬೇಕು. ಆ ನಿಟ್ಟಲ್ಲಿ ಇವತ್ತು ಬೈಕ್ ಜಾಥಾವನ್ನು ಒಂದು ಎಚ್ಚರಿಕೆ ಗಂಟೆಯಾಗಿ ನಾವು ಸರ್ಕಾರಕ್ಕೆ ತೋರಿಸ್ತಾ ಇದ್ದೀವಿ. ಇದನ್ನ ಮೀರಿ ಸರ್ಕಾರ ದರ್ಪದಿಂದ, ದಬ್ಬಾಳಿಕೆಯಿಂದ, ದುರ್ಯೋಧನನ ಮನಸ್ಥಿತಿಯಲ್ಲಿ ಮುಂದುವರಿದ್ರೆ, ಈಗಾಗಲೇ ಕೊನೆಯಲ್ಲಿ ವಿಚಾರ, ಯಾರೋ ಒಬ್ಬ ರಾಜ್ಯದ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದವರು ಏನೋ ದಬ್ಬಾಳಿಕೆ ಮಾಡಿ ಇಲ್ಲಿರೋ ವಿರೋಧ ಪಕ್ಷದಲ್ಲಿ, ಬೇರೆ ಪಕ್ಷದಲ್ಲಿರುವಂತ MLA ತನ್ನ ಜೊತೆಗೆ ಇಟ್ಕೊಂಡು ಇಲ್ಲೆಲ್ಲ ಭೂಸ್ವಾಧೀನ ಮಾಡಿಸೋದಿಕ್ಕೆ ಮುಂದಾಗಿದ್ರು ಅಂತ. ಬಹುಶಃ ಇಲ್ಲಿ ಅನ್ನ ಬೆಳೆದು ಕೊಡುವಂತ ರೈತರಿಗೆ ಈ ತರಕ್ಕೆ ಕಂಟಕ ಕೊಟ್ಟ ಕಾರಣಕ್ಕೆ ಅವ್ರಿಗೆ ಇವತ್ತು ಮತ್ತೆ ಮಿನಿಸ್ಟರ್ ಆಗೋದಿಕ್ಕಾಗಿಲ್ಲ. ಅವರ ಶಾಪವೇ ತಗಲಿದೆ. ನಾನು ನೇರವಾಗಿ MC ಸುಧಾಕರ್, ಚಿಂತಾಮಣಿಯ ಶಾಸಕರು, ಈ ಭಾಗದ ಪ್ರಭಾವಿ ರಾಜಕಾರಣಿಗಳು ಮತ್ತು ಇಲ್ಲಿ ಉಸ್ತುವಾರಿ ಸಚಿವರು ಆಗಿದ್ದಂತವ್ರು, ಮಂತ್ರಿಗಳಾಗಿದ್ದಂತವ್ರು ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲೋ ಚಿಂತಾಮಣಿಲಿ ಆಲ್ರೆಡಿ ಮಾಡಿದಿರಲ್ಲಪ್ಪ, ಅಲ್ಲಿ ಯಾವ್ದದು ಏನ್ ಇಂಡಸ್ಟ್ರಿಯಲ್ ಏರಿಯಾ, ಮಾಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಹೋಗಿ ಖಾಲಿ ಬಿದ್ದಿದೆಯಲ್ಲ, ಅಲ್ಲಿ ಯಾವ್ಯಾವ ತರದ ಇಂಡಸ್ಟ್ರಿ ತರ್ತಿರೋ ತಂದು ಡೆವಲಪ್ ಮಾಡಿ. ಅದಾದ್ಮೇಲೆ ಇಂಡಸ್ಟ್ರಿ ಮಾಡೋದಕ್ಕೆ ಇನ್ನೂ ಜಾಗ ಬೇಕಾ? ತಗೊಳ್ಳಿ. ಅಭಿವೃದ್ಧಿ ಆಗ್ಬೇಕು, ಕಾರ್ಖಾನೆಗಳು ಬೇಕು, ಉದ್ಯೋಗ ಸೃಷ್ಟಿ ಆಗ್ಬೇಕು. ಆದ್ರೆ KEDB ಇಲ್ಲಿ 1.5 ಲಕ್ಷ ಎಕರೆ ಭೂ ಬ್ಯಾಂಕ್ ಇದೆ, ಲ್ಯಾಂಡ್ ಬ್ಯಾಂಕ್ ಇದೆ. ಏನ್ ಡೆವಲಪ್ ಮಾಡಿದೀರಾ? ಬಂಜರು ಮಾಡಾಕಿ ಅಲ್ಲಿ ರೈತರನ್ನ ಒಕ್ಕಲೆಬ್ಬಿಸಿ ಇವತ್ತು ಬಂಜರು ಮಾಡಿದ್ದೀರಾ. ಅಲ್ಲಿ ಕೇವಲ ನೀವು ಡೆವಲಪ್ಮೆಂಟ್ ಹೆಸರಲ್ಲಿ ದುಡ್ಡು ಹೊಡೆಯೋದಿಕ್ಕೆ, ಕಮಿಷನ್ ಹೊಡೆಯೋದಿಕ್ಕೆ, ಪರಿಹಾರದ ಹೆಸರಲ್ಲಿ ಮತ್ತೆ ಅಲ್ಲಿ ದುಡ್ಡು ಹೊಡೆಯೋದಿಕ್ಕೆ, ಅದೇ ರೀತಿಯಲ್ಲೇ ಭೂ ಹಂಚಿಕೆ, ಕೈಗಾರಿಕೆಗಳಿಗೆ ಭೂ ಹಂಚಿಕೆ ಮಾಡೋದ್ರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಿಕ್ಕೆ ಮಾಡ್ತಾ ಇದ್ದೀರಾ. ಇದನ್ನ ಕೈ ಬಿಟ್ಟು ರೈತರ ಹೋರಾಟವನ್ನ ಮನ್ನಿಸಿ ದಯವಿಟ್ಟು ಈ ಇದೇನಿದೆ ಭೂ ಸ್ವಾಧೀನವನ್ನ ಈ ಕೈ ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೋಟಿಗೆ ಮನೆ ಕಟ್ಟಿದ್ದಾರೆ, 1.5 ಕೋಟಿ ಅಷ್ಟು ಒಂದೇ ವರ್ಷದಲ್ಲಿ ಬೆಳೆದಿದ್ದಾರೆ. ಯಾರೋ ಪಾಪ ಕೆಲವೊಬ್ರು ತಗೊಳ್ತಾರೆ. ಆದ್ರೆ ರೈತನಿಗೆ ಜಮೀನು ಮಾಡುವಂತ ಹಕ್ಕಿರ್ಬೇಕು. ನಾನೊಬ್ಬ ರೈತನಾಗಿ ನನ್ನ ಜಮೀನನ್ನ ಯಾರಿಗೆ ಯಾವತ್ತು ಯಾವ ರೇಟ್ಗೆ ಮಾರ್ಬೇಕು ಅಂತ ಹಕ್ಕಿರ್ಬೇಕು. ಇವತ್ತೇನ್ ಮಾಡ್ತಾ ಇದ್ರೆ ಭೂ ಸ್ವಾಧೀನ ಯಾರಿಗೂ ಹಕ್ಕಿಲ್ಲ. ನೀವು ತಗೊಳ್ಳಿ ಬಿಡ್ಲಿ. ಈಗೇನೋ ಕೊಟ್ಟಿದ್ರಲ್ಲ 13 ರೈತರು, ಯಾರೋ ಕೆಲವೊಬ್ರು ಇದ್ದೇ ಇರ್ತಾರೆ, ಅವ್ರಿಗೆ ಅನಿವಾರ್ಯತೆ ಇರುತ್ತೆ, ಜಮೀನು ಸ್ವಲ್ಪ ಬಂಜರಿರಬಹುದು, ಅವ್ರಿಗೆ ಮಕ್ಕಳು ಓದಿಸೋದಿಕ್ಕಿರ್ಬೋದು, ಮದುವೆಗಿರ್ಬೋದು, ಅನಿವಾರ್ಯತೆ ಇರುತ್ತೆ, ತಗೊಂಡಿರ್ಬಹುದು ಅಂತವ್ರು. ಆದ್ರೆ ಮಿಕ್ಕ ರೈತರನ್ನ ದಬ್ಬಾಳಿಕೆ ಮಾಡೋದು ತಗೊಳ್ಳೋದು. ನೀನ್ ಯಾವನೇ ಇರ್ಲಿ, ಅವನು ಯಾವನೇ ಇರ್ಲಿ, ರೈತರಿಗೆ ನೀವು ಭೂಸ್ವಾಧೀನ ಅಂತ ಹೇಳಿ ತಗೊಳ್ಳೋದಿಕ್ಕೆ ನಿಮ್ಗೆ ಎಷ್ಟು ವರ್ಷಗಳಿಂದ ನಿಮ್ಗೆ ಅಧಿಕಾರ ಮಾಡ್ತೀರಾ? ಈ ದಬ್ಬಾಳಿಕೆ ಮಾಡ್ತೀರಾ. ಹಾಗಾಗಿ ತಗೊಂಡಿರೋರು ತಗೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ 90%ಗಿಂತ ಹೆಚ್ಚಿನ ಜನ ರೈತರು ಹೈನುಗಾರಿಕೆಯಲ್ಲಿ ಇಲ್ಲಿ ರೇಷ್ಮೆ, ನಾನು ಹೇಳ್ತಾ ಇದ್ದೀನಿ, ಈ ಜಂಗಮಕೋಟೆ ಹೋಬಳಿಯ ರೈತರ ಜಮೀನನ್ನ ಕಿತ್ಕೊಂಡ್ರೆ ಇದೇನೋ 250 ಕೋಟಿಯಲ್ಲಿ ಇವಾಗ ಡೆವಲಪ್ ಮಾಡೋದಕ್ಕೆ ಬಂದಿದಲ್ವಾ, ಅದು ಸ್ಮಶಾನವಾಗುತ್ತೆ ರೇಷ್ಮೆ ಮಾರುಕಟ್ಟೆ. ಯಾಕಂದ್ರೆ ರೇಷ್ಮೆನೇ ಗೂಡೇ ಬರ್ದೆ ಇದ್ಮೇಲೆ ಅಲ್ಲೇನಿರುತ್ತೆ ರಾಜಣ್ಣವ್ರು? ಇರುತ್ತಾ? ಸ್ಮಶಾನ ಆಗುತ್ತೆ ಅದು. ಈ ತರ ಅನೇಕ ಸ್ಮಶಾನಗಳು ರಾಜ್ಯದಲ್ಲಿ ಇವತ್ತಿದೆ, ಈ ಅಭಿವೃದ್ಧಿ ಹೆಸರಲ್ಲಿ ಮಾಡಿರುವಂತದ್ದು. ಹಾಗಾಗಿ ರೈತರು ಕೊಡೋರು ಕೊಡ್ಲಿ, ಆದ್ರೆ ಕಿತ್ಕೊಳ್ಳೋದಿದೆಯಲ್ಲ ಅದು ತಪ್ಪು. ಹಾಗಾಗಿ ನಾನು ಆ ರೈತರಿಗೆ ಹೇಳ್ತೀನಿ, ನೀವು ಗಮನಿಸ್ ತಗೊಳ್ಳಿ, ನೀವೆಲ್ಲ ಜೊತೆಗಿರ್ಬೇಕು. ಇವತ್ತು ರೈತ ಅನ್ನ ಬೆಳಿಲಿಲ್ಲ, ತಿನ್ನೋದಿಕ್ಕಿರೋದಿಲ್ಲ. ಹಾಗಾಗಿ ನಿಮ್ಮ ಜಮೀನಿಗೆ ಇವತ್ತಲ್ಲ ನಾಳೆ ಬೆಲೆ ಬಂದೇ ಬರುತ್ತೆ. ಜಮೀನು ಕಳ್ಕೊಂಡಿರುವಂತ ಗ್ರಾಮದಿಂದ ಬಂದಿರೋ ನಮ್ಮ ಮುತ್ತಾತನ 16 ಎಕರೆ ಜಮೀನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೇನೆ ಹೀಗೆ ಹೋಗಿದೆ, ಬೊಮ್ಮಸಂದ್ರದಲ್ಲಿ, ಆನೇಕಲ್ ತಾಲೂಕಲ್ಲಿ ಅಂತ ಊರಿಂದ ಬಂದು ಹೇಳ್ತಾ ಇದ್ದೀನಿ. ಕಳ್ಕೊಂಡ ಮೇಲೆ ಆ ಊರು ನಾಶವಾದ ಹಾಗೆ. ಆ ಊರಿನ ಬಹುತೇಕ ಸಂಪ್ರದಾಯಗಳು ಏನಿತ್ತು ಅಥವಾ ಅವ್ರ ಸ್ವಾವಲಂಬನೆ ಏನಿತ್ತು ಅದು ಹೋಗುತ್ತೆ. ದುಡ್ಡು ತಗೊಂಡವ್ರು ಈಗೇನ್ ತಗೊಳ್ತಾರೆ, ಅರ್ಧಕ್ಕರ್ಧ ದುಡ್ಡು ಇಲ್ಲಿ ಯಾವನಾದ್ರು ಬಾರ್ ಇಟ್ಕೊಂಡಿದ್ರೆ ಬಾರ್ಗೆ, ರೆಸಾರ್ಟ್ಗೆ, ಚಿನ್ನಕ್ಕೆ, ಕಾರುಗಳಿಗೆ ಹೋಗುತ್ತೆ. ಬಹುಶಃ ಇನ್ನೊಂದು 10 ದಿವಸಗಳಲ್ಲೇ ಊರಿಗೆಲ್ಲ ಕಾರ್ ಬರುತ್ತೆ. ಆದ್ರೆ 1-2 ವರ್ಷ ಆದ್ಮೇಲೆ ಆ ಕಾರ್ ಪೆಟ್ರೋಲ್ ಹಾಕೋದಿಕ್ಕೆ ಅವ್ರ ಹತ್ರ ಗತಿ ಇರೋದಿಲ್ಲ. ಇದು ಅಭಿವೃದ್ಧಿಯ ದುಷ್ಪರಿಣಾಮಗಳು. ಜಂಗಮಕೋಟೆ ಹೋಬಳಿಯ 2823 ಎಕರೆ ಜಮೀನಿಗೋಸ್ಕರವಾಗಿ ಸರಿಸುಮಾರು 26 ತಿಂಗಳಿಂದ ಹೋರಾಟವನ್ನು ಮಾಡಿ 156 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಪಕ್ಷ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡದಾದಂತಹ ಬೃಹತ್ ಒಂದು ಬೈಕ್ ರ್ಯಾಲಿಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ವಿಧಾನಸೌಧದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಮ್ಮ
ರಾಜಕಾರಣಿಗಳು ಕೂತಿದ್ದರು ಅವರ ಗಂಟೆಯನ್ನು ಬಾರಿಸುವ ಮುಖಾಂತರ ಇವತ್ತು ಮಾಡಿದ್ದೇವೆ. ಏನಿವತ್ತು ಈ ಸಂದರ್ಭದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗ್ರಹವನ್ನು ಮಾಡ್ತೇವೆ. ಏನು 2013 ಭೂ ಸುಧಾರಣಾ ಕಾಯ್ದೆ ವಾಪಸ್ಸು ಆಗಿ ಏನಿತ್ತು ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ, ಜೊತೆಗೆ ಏನಿವತ್ತು ತಾವೇನು ಹೇಳ್ತಾ ಇದ್ದೀರಿ, ಇವತ್ತು ಇವು ಮ್ಯಾಕೆ ನಮ್ಮ ನಾಡು ಭಾಷೆಯಲ್ಲಿ ಹೇಳ್ತಾರೆ, ಮ್ಯಾಕೆ ತಿಂದು ಕೋತಿಗೆ ಬಣ್ಣ ಹಾಕಿದಂಗೆ ನಾವು ರೈತನ ಯಾವುದೇ ಕಾರಣಕ್ಕೂ ತಿಂದು ಮೇಕೆ ಬಾಯಿಗೊರಿಸ್ತಂತೆ ಆ ರೀತಿ ಗಾದೆಯನ್ನು ಹೇಳ್ತಾ ಇದ್ದೀರಿ. ದಯಮಾಡಿ ನಾವು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಇವತ್ತು ಆ ಸೆಷನ್ ನಲ್ಲಿ ತಾವು ಪಾಸ್ ಮಾಡಿ. ರೈತರು ಯಾರು ಕೊಡೋದಿಲ್ಲ, ನೀವು ಕೈ ಬಿಡಿ, ಕೊಡೋರನ್ನ ತಗೊಳ್ಳಿ. ಯಾಕೆ ನೀವು ಬಲವಂತ ಮಾಡ್ತಾ ಇದ್ರಿ? ಈಗಾಗಲೇ ಚನ್ನರಾಯಪಟ್ಟಣದಲ್ಲಿ ನಮ್ಮ ರೈತರಿಗೆ ಏನ್ ನ್ಯಾಯ ಮಾಡಿದ್ರಿ, ಅದೇ ನ್ಯಾಯ ಮಾಡಿ ಅಂತೇಳಿ ತಮಿಳು ಮುಂದೆ ಒತ್ತಾಯವನ್ನು ಮಾಡ್ತಾರೆ, ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಇದೇ ರೀತಿ ರೈತರನ್ನೇನಾದ್ರೂ ನೀವು ಎದುರು ಹಾಕೊಂಡಿದ್ದಾರೆ 1980ರಲ್ಲಿ ಗುಂಡೂರಾವ್ ಸರ್ಕಾರ ಆದ ರೀತಿಯಲ್ಲಿ ತಾವು ಆಗ್ತೀರಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ. ಏನಿವತ್ತು ನಮ್ಮ ಜಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನ ವಿರುದ್ಧ ಹೋರಾಟ ಮಾಡಿದ ರೈತ ಬಂಧುಗಳು ಎಲ್ಲರೂ ಸೇರಿ ಸುಮಾರು 2 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. 157ನೇ ದಿನ ಇವತ್ತು ಹೋರಾಟ ಧರಣಿ ಕೂಡ ಮಾಡ್ತಾ ಇದೀವಿ. ಇದಕ್ಕೆ ಬೆಂಬಲವಾಗಿ ನಮ್ಮ KRS ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಂತ ರವಿ ಕೃಷ್ಣಾರೆಡ್ಡಿ ಅವರು ಕೂಡ ಇವತ್ತು ಅವರ ಸೈನ್ಯದೊಂದಿಗೆ ಇವತ್ತು ಅತ್ಯಂತ ಉತ್ಸಾಹದಿಂದ ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಇವತ್ತು ಸರ್ಕಾರದ ಕಣ್ತೆಗಿಸಬೇಕು. ಸರ್ಕಾರ ಇವತ್ತು ರೈತರ ಫಲವತ್ತಾದ ಭೂಮಿಯನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನೋದೇ ನಮ್ಮೆಲ್ಲರ ಮೂಲ ಉದ್ದೇಶ. ಕೈಗಾರಿಕೆ ವಿರೋಧಿಗಳೆಲ್ಲ ನಾವು ಕೈಗಾರಿಕೆ ಪ್ರಾರಂಭ ಮಾಡಲಿ. ಎಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇದೆಯೋ ಆ ಭೂಮಿಯನ್ನು ಕೈಗಾರಿಕೆ ಉಪಯೋಗಿಸ್ಕೊಳ್ಳಿ. ಕೈಗಾರಿಕೆ ರೈತರ ಫಲವತ್ತಾದ ಭೂಮಿಯನ್ನು ಅವ್ರಿಗೆ ಬಿಟ್ಕೊಡ್ಬೇಕು. ಯಾವ ರೈತರು ಕೇವಲ 10-12 ಜನ ರೈತರಿಗೆ ಒಂದು ಚೆಕ್ ಕೊಟ್ಬಿಟ್ಟು ಇವತ್ತು ನಮ್ಮಲ್ಲೇ ಒಡೆದ ಆಳುವ ರೀತಿಯಲ್ಲಿ ಒಂದು ಈ KDB ಅಧಿಕಾರಿ ಕೆಲಸ ಮಾಡ್ತಾರೆ. ಖಂಡಿತ ಇದು ಶುದ್ಧ ಅಪರಾಧ. ಮತ್ತೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ ಖಂಡಿತವಾಗಿ ಇವತ್ತೇನು ರೈತರು ಸ್ವಯಂ ಪ್ರೇರಿತರಾಗಿ ಇವತ್ತು ಬಂದಿದ್ರೆ ಇಡೀ ರಾಜ್ಯಾದ್ಯಂತ ಇವತ್ತೇನು ಬಿಡದಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ನಾವು ಆನೇಕಲ್ ಇರ್ಬೋದು, ಎಲ್ಲ ಕಡೆ ಕೂಡ ರೈತರು ದಂಗೆ ಹೇಳ್ತಾರೆ. ಇದನ್ನು ಘನ ಸರ್ಕಾರ ಮನಗಂಡು ರೈತರಿಗೆ ಸ್ಪಂದಿಸಿ ರೈತರ ಫಲವತ್ತಾದ ಭೂಮಿಯನ್ನು ಕೊಡಬೇಕು. ಇಲ್ಲದಿಲ್ಲದೆ ಮುಂದಿನ ದಿನಗಳಲ್ಲಿ ನೀವು ಇದಕ್ಕೆ ಪ್ರತಿಫಲ ಅನುಭವಿಸಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ. ಭೂಸ್ವಾಧೀನ ಇವತ್ತು ಜಾಥಾ ಬೈಕ್ಗಳ ಜಾಥಾ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಬಿಡದಿಯಲ್ಲಿ ಅಧಿಕಾರಿಗಳನ್ನ ಬರ್ಕೆಟ್ ಹೊಡೆದ್ವಿ. ಡಿ.ಕೆ. ಶಿವಕುಮಾರ್ ಅವರೇ, ಮುಂಬರುವ ದಿನಗಳಲ್ಲಿ ನಿನ್ನ ಜನಪ್ರತಿನಿಧಿಗಳನ್ನ, ನಿಮ್ಮ MLAಗಳನ್ನ, ನಿಮ್ಮ MP ಗಳನ್ನ ಕಟ್ಟಿ ಹಾಕ್ತಿವಿ. ನೀನೇ ಬಂದು ಬಿಡಿಸ್ಕೊಂಡು ಹೋಗ್ಬೇಕು ಮುಖ್ಯಮಂತ್ರಿಗಳೇ. ಭೂ ಸ್ವಾಧೀನ ಬಲವಂತವಾಗಿ ಎಲ್ಲಿ ಭೂ ಸ್ವಾಧೀನ ಮಾಡಬೇಡ. ಬಂಜರು ಭೂಮಿಗೆ ಹೋಗು, ಬಂಜರು ಮಾಡಿ ಕರ್ನಾಟಕನ ಡೆವಲಪ್ ಮಾಡಿ ನಿನ್ನ ತಾಕತ್ತನ್ನ ನೀನು ತೋರಿಸ್ಬೇಕು. ನೀನ್ ಆಗಿಲ್ಲ ಅಂದ್ರೆ ಇಳಿದು ಬಿಡು. ಕೃಷ್ಣ ಬೈರೇಗೌಡ ಅಂತ ಅವನು ಭೂ ಸ್ವಾಧೀನ ಮಾಡ್ತಾನೆ. ನಿನ್ಗೆ ಈ ಬಲವಂತ ದಮ್ಮು ತೋರ್ಸಕ್ ಹೋಗ್ಬೇಡ ರೈತರ ಮೇಲೆ. ಇದು ನಿನಗೆ ಎಚ್ಚರಿಕೆಯ ಗಂಟೆ.